ಹಲೋ ಫ್ರೆಂಡ್ಸ್, ಇವತ್ತು ನಾವು ಇನ್ಸ್ಟೆಂಟ್ ಆಗಿ ಅವಳ ಅಂದರೆ ಗೂಸ್ಬೆರಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಬೆಲ್ಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಳದಿ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಬಿಳಿ ಉಪ್ಪು, ಕಾಳಿ ಮಿರಿ ಪೌಡರು, ಕರಿ ಉಪ್ಪು, ಇಂಗು, ಶುಂಠಿ ಪೌಡರು, ಇಲ್ಲಿ ಬಡೆ ಸೋಪು, ಕರಿ ಎಳ್ಳು, ಮೆಂತೆ, ಸಾಸಿವೆ, ಅಜವೇನು. ಮಾಡುವ ವಿಧಾನ ನೋಡೋಣ ಬರ್ರಿ. ಇವಾಗ ಒಂದು ಅಗಲವಾದ ಪಾತ್ರೆನ ನಾವು ಬಿಸಿ ನೀರು ಹಾಕಿ ಸ್ಟೀಮ್ ಮಾಡಲಿಕ್ಕೆ ಬಿಸಿ ಮಾಡೋಕ್ಕೆ ಇಡೋಣ ಅಂತ. ಇಲ್ಲಿ ನೀರು ಹಾಕಿದ್ದೇನೆ. ಓಕೆ, ಸ್ವಲ್ಪ ಇದು ಬಿಸಿ ಮಾಡಿದ್ಮೇಲೆ ನಾವು ಸ್ಟೀಮ್ ಮಾಡೋದಕ್ಕೆ ಅವಳನ್ನು ಅದರಲ್ಲಿ ಹಾಕೋಣ. ಇವಾಗ ಇದರಲ್ಲಿ 1 by 1 ಅವಳಗಳನ್ನು ಅದರಲ್ಲಿ ಜೋಡಿಸ್ಕೊಂಡ್ಬಿಡೋಣಂತೆ. ಇವಾಗ ಇದನ್ನೆಲ್ಲ ಜೋಡಿಸಿದಾಯ್ತು. ಇದ್ರ ಮೇಲೆ ನಾವು ಒಂದು ಮುಚ್ಚಳ ಮುಚ್ಚಿ ಒಂದು 10 to 12 minutes ಚೆನ್ನಾಗಿ ಸ್ಟೀಮ್ ಮಾಡಲಿಕ್ಕೆ ಇಡೋಣ ಅಂತೆ. ಇವಾಗ ಇದು 12 minutes ಆಗಿದೆ. ನಾವು ಇವಾಗ ಓಪನ್ ಮಾಡಿ ನೋಡೋಣ ಅಂತ ಬನ್ನಿ. ಈ ಥರ ಎಲ್ಲನೂ ತಾನೇ ಓಪನ್ ಆಗಿರ್ತದೆ, ನಾವು ಕಟ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದು ಒಂದೊಂದು ಬೀಜನ ತೆಗೆಯೋಣ ಅಂತ ಬನ್ನಿ. ನೋಡಿ, ಈ ಥರ ಕೈಯಲ್ಲಿ ಆರಾಮ್ಸೆ ಬೀಜ ಬರ್ತದೆ. ಚೆನ್ನಾಗಿ ಕುಕ್ ಆಗಿದೆ. ಹಾಂ, ನೋಡಿದ್ರಲ್ಲ, ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ನಾವು ಎಲ್ಲ ಅವಳದಿಂದ ಬೀಜನ ತೆಗಿಯೋಣಂತ ಬನ್ನಿ. ನೋಡಿ, ಈ ಥರ ನಾವು ಒಂದೊಂದಾಗಿ ಸುಳಿದು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ತಾನೇ ಹಿಂಗೆ ಹುಚ್ಚುತ್ತದೆ. ಓಕೆ, ಇವಾಗ ನಾವು ಪ್ಯಾನ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಅದಕ್ಕೆ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಇವಾಗ ಎಲ್ಲ ಮಸಾಲೆಗಳು ನಾವು ತೋರಿಸಿದ್ವಲ್ಲ, ಸೋಂಪು, ಕಲೋಂಜಿ, ಮೆಂತ್ಯ, ಸಾಸಿವೆ ಮತ್ತು ಅಜ್ವೇನ್, ಅದನ್ನೆಲ್ಲ ನಾವು ಹಾಕ್ಕೊಂಬಿಡೋಣಂತೆ. ಬಿಸಿಯಾಗಿದೆ, ಎಲ್ಲ ಒಮ್ಮೆ ಸುರ್ಕೊಳ್ಳೋಣಂತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಈ ಸಮಯದಲ್ಲಿ ನಾವು ಸುಳಿದಿಟ್ಟಂತಹ ಅವಳನ್ನು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಖಾರ ತಕ್ಕಂಗೆ ಲಾಲ್ ಮಿರ್ಚ್ ಪೌಡರ್, ಕಲರ್ಗೋಸ್ಕರ ಕಾಶ್ಮೀರಿ ಲಾಲ್ ಮಿರ್ಚು, ರೆಗ್ಯುಲರ್ ಸಾಲ್ಟು, ಸ್ವಲ್ಪ ಕಾಲ ನಮಕ, ಇಂಗು ನಾವು ಒಗ್ಗರಣೆಗೆ ಹಾಕಬೇಕಾಗಿತ್ತು, ಮರ್ತೀವಿ. ಇವಾಗ ಇದನ್ನು ಚೆನ್ನಾಗಿ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸಮಯದಲ್ಲಿ ನಾವು ಬೆಲ್ಲನ ಹಾಕ್ಕೊಳ್ಳೋಣ. 1 kgಗೆ 400 grams ಅಷ್ಟು ನಾವು ಬೆಲ್ಲನ ಹಾಕೊಂಡು, ಜಾಸ್ತಿ ಹಾಕೊಂಡು ನಡೀತದೆ. ಅರ್ಧ kg ತೊಗೊಂಡ್ರೂ ನಡೀತದೆ. ಹಾಕಿ ಇದನ್ನು ಚೆನ್ನಾಗಿ ತಿರುಗಿಸ್ರಿ, ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಸಿಮ್ಮಲ್ಲಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಒಂದು 10-15 ನಿಮಿಷ, 10 to 15 minutes ನಾವು ಸ್ಲೋ ಫ್ಲೇಮಲ್ಲೇ ಬೇಯಿಸ್ಲಿಕ್ಕೆ ಇಡೋಣ. 15 minutes ಆದಮೇಲೆ ಹೇಗಿದೆ ಅಂತ ನೋಡೋಣ ಅಂತ ಬನ್ನಿ. ಇವಾಗ 15 minutes ಆಗಿದೆ, ಮುಚ್ಚಳೆ ತೆಗೆದು ನೋಡೋಣ ಅಂತ ಬನ್ನಿ. ಇವಾಗ 5 minutes, ನನಗೆ ಗೊತ್ತಾಗಿಲ್ಲ ಫ್ರೆಂಡ್ಸ್ ಟೈಮು. 5 minutes ಆಗಿದೆ, ನೋಡೋಣ ಅಂತ ಬನ್ನಿ. ಓಕೆ, ನೋಡಿ, ಹದಿನೈದು ನಿಮಿಷದಲ್ಲಿ 5 ನಿಮಿಷ ಕುದ್ದಿದೆ. ಇನ್ನೂ ಒಂದು 10 ನಿಮಿಷ ನಾವು ಇದನ್ನು ಕುದಿಲಿಕ್ಕೆ ಇಡೋಣ. ಇವಾಗ ನಾವು ಲಿಡ್ ಓಪನ್ ಆಗಿಟ್ಟೆ ನಾವು ಇದನ್ನು ಕುದಿಸೋಣ ಅಂತ. ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ. ಪರ್ಫೆಕ್ಟ್ ಆಗಿದೆ. ಈ ಸಮಯದಲ್ಲಿ ನಾವು ಇವಾಗ ಕುಟ್ಟಿಟ್ಟಂತಹ ಕಾಳಿ ಮಿರಿ ಪೌಡ್ರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ನಾವು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಬ್ಲ್ಯಾಕ್ ಪೆಪ್ಪರ್ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡರು, ಶುಂಠಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಇದಕ್ಕೆ ಸ್ಟವ್ ಇವಾಗ ಆಫ್ ಮಾಡಿಬಿಡೋಣ. ಆಫ್ ಮಾಡಿದ್ಮೇಲೆ ಸ್ವಲ್ಪ ಇದು ಚೆನ್ನಾಗಿ ಆರಿದ್ಮೇಲೆ
ಒಂದು ಗ್ಲಾಸ್ ಜಾರ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಆರಿದೆ. ಇವಾಗ ಇದನ್ನು ನಾವು ಒಂದು ಗ್ಲಾಸ್ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ನಾವು ಒಂದು ಮುಚ್ಚಿ ಇಟ್ಟರೆ ಇದಕ್ಕೇನು ಪ್ರಿಸರ್ವೇಟಿವ್ಸ್ ಏನೂ ಬೇಕಾಗಿಲ್ಲ. ಆರಾಮ್ಸೆ ನೀವು ಒಂದು 6 ಮಂತ್ಸ್ವರೆಗೂ ಹೊರಗಡೆ ಇಟ್ಟರೆ ನಡೀತದೆ, ಏನೂ ತೊಂದರೆ ಆಗೋದಿಲ್ಲ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಚಾನಲ್ನ ನೀವು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು. ಮತ್ತೆ ಕೆಲವೊಮ್ಮೆ ಇದನ್ನು ನೀವು ಚಪಾತಿ ಜೊತೆ ಯೂಸ್ ಮಾಡ್ಕೋಬೋದು, ಪರೋಟ ಜೊತೆ, ಬಿಸಿ ಅನ್ನ, ಅದಕ್ಕೆ ಇದು ನೀವು ಸೈಡಲ್ಲಿ ಇಟ್ಕೊಂಡು ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ, ನೋಡಿ ಎಷ್ಟು ಜ್ಯೂಸಿಯಾಗಿದೆ ನೋಡಿ. ಅನ್ನ ಮತ್ತು ಹವಳದು ಅಚಾರ್, ಇನ್ಸ್ಟೆಂಟಾಗಿ ಮಾಡುವಂಥ ಹವಳ ಉಪ್ಪಿನಕಾಯಿನ ರಸದ ಜೊತೆ ನೀವು ಕಲಿಸ್ಕೊಂಡು ತಿಂದು ನೋಡಿ, ಇಷ್ಟು ಮಸ್ತಾಗಿದೆ ಇದು. ಇದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಹೇಗಾಗಿದೆ ಅನ್ಸಿ ನೀವು ಮಾಡಿದ್ಮೇಲೆ. ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ ಯು. ನೋಡಿ, ಈ ಥರ ಕಲಿಸ್ಕೊಂಡ್ರೆ ಅಮ್ಮನ ಕೈ ರುಚಿ ಇಷ್ಟು ಚೆನ್ನಾಗಾಗಿರ್ತದೆ ಅಂತಂದರೆ ನಾನು ಅಂತೂ ತಿಂದೆ, ತುಂಬ ಚೆನ್ನಾಗಾಗಿದೆ. ಮಿಕ್ಸ್ ಮಾಡಿ ನೀವು ಚೆನ್ನಾಗಿ ಇದನ್ನು ತಿನ್ಬೋದು. ಓಕೆ, ಥ್ಯಾಂಕ್ ಯು.